ಎಲ್ರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಚೀಫ್ ಸೆಕ್ರೆಟರಿಯಿಂದ ಬಂದಿರತಕ್ಕಂಥ ಒಂದು ಟಿಪ್ಪಣಿ ಇದೆ ನೋಡಿ. ಇವತ್ತಿನ ಡೇಟಲ್ಲಿ ಬಂದಿದೆ. ಇದು 5/6/2026 ನೋಡಿ. ಟಿಪ್ಪಣಿಯಲ್ಲಿ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತಿನ ವಿಡಿಯೋ ತಮ್ಮಲ್ಲಿ ನೋಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಆಲ್ಮೋಸ್ಟ್ ಅದು ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 4/6/2026 ಅಂದರೆ ನಿನ್ನೆ ನಡೆಸಿದಂಥ ಒಂದು ಸಭೆಯಲ್ಲಿ ರಾಜ್ಯ ಸರ್ಕಾರದ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯು ಪ್ರತಿದಿನ ಬೆಳಿಗ್ಗೆ 10 ಗಂಟೆಯ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು ಅಥವಾ ಕಟ್ಟುನಿಟ್ಟಿನ ಸೂಚನೆಯನ್ನು ಅಲ್ಲಿ ನೀಡಲಾಗಿರುತ್ತೆ ಅಂತ. ಸೊ ಹಾಗಾಗಿ ಒಂದು ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೂ ಅನ್ವಯ ಆಗಿಬಿಡುತ್ತೆ. ಸೊ ಬಿಫೋರ್ 10 ಒಳಗಡೆ ಏನು ಮಾಡಬೇಕು, ಅವರು ಕಂಪಲ್ಸರಿಯಾಗಿ ಕಚೇರಿಗೆ ಅಥವಾ ಅವರು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಿಗೆ ಹಾಜರಾಗಬೇಕು ಅಂತಕ್ಕಂಥ ಒಂದು ಸ್ಟ್ರಿಕ್ಟ್ ಆರ್ಡರ್ ಪಾಸ್ ಮಾಡಿರುವಂಥದ್ದು ನೋಡಿ. ಇದಕ್ಕೆ ಮುಂದುವರೆದಂತೆ ಏನು ಹೇಳಿದರೆ ಇಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಈಗ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹೇಗೆ ತಮ್ಮ ಹಾಜರಾತಿಯನ್ನು ಆಗ್ತಾಯಿದ್ದಾರೆ ಅಂತಂದ್ಬಿಟ್ಟು ಚೆಕ್ ಇನ್ ಆ್ಯಂಡ್ ಚೆಕ್ಔಟ್ ಪ್ರಾಸೆಸ್ಸು ಪ್ರಸ್ತುತ ಈ ಆಡಳಿತ ಇಲಾಖೆಯು ಸಿದ್ಧಪಡಿಸಿರತಕ್ಕಂಥ ಕರ್ತವ್ಯ ಆ್ಯಪ್ನಲ್ಲಿ ಈಗಾಗಲೇ HRMSನಲ್ಲಿ ಲಭ್ಯವಿರುವ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ಮಾಹಿತಿಯನ್ನು ನೋಂದಾಯಿಸಲಾಗಿದೆ. ಆದರೆ ಬಹಳಷ್ಟು ಅಧಿಕಾರಿ ಸಿಬ್ಬಂದಿಗಳು ಈ ತಂತ್ರಾಂಶವನ್ನು ನಿರಂತರವಾಗಿ ಬಳಸುತ್ತಿಲ್ಲದಿರುವುದು ಕಂಡುಬಂದಿದೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದೆ ನಿಮಗೆ. ಇನ್ನೂ ಕೂಡ ಸ್ಟಿಲ್ ಸಾಕಷ್ಟು ಜನ ನೋಂದಣಿ ಆಗಿಲ್ಲ ಅಲ್ಲಿ. ಹಾಗಾಗಿ ಇನ್ನೂ ಅಲ್ಲಲ್ಲಿ ಸಮಸ್ಯೆಗಳಾಗ್ತಿದೆ ಅನಿಸುತ್ತೆ. ಮೇ ಬಿ ಅವೆಲ್ಲವನ್ನು ಇವರು ಪರಿಶೀಲನೆ ಮಾಡಿರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಸ್ಟಿಲ್ ಆ ಸಾಫ್ಟ್ವೇರನ್ನು ಕಂಟಿನ್ಯೂಸ್ ಆಗಿ ಬಳಸ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಈ ಕೆಳಗಿನ ನಿರ್ದೇಶನಗಳನ್ನು ತಪ್ಪದೇ ಪಾಲನೆ ಮಾಡಲಿಕ್ಕೆ ಸೂಚಿಸಲಾಗಿದೆ. ಸೊ ಯಾವೆಲ್ಲ ನಿರ್ದೇಶನವನ್ನು ಕೊಡಲಾಗಿದೆ ಅಂತ. ಸೊ ಯಾರೆಲ್ಲ ಈ ಆ್ಯಪ್ ಮುಖಾಂತರವಾಗಿ ಸರಿಯಾಗಿ ಹಾಜರಾತಿಯನ್ನು ಆಗ್ತಾ ಇಲ್ವೋ ಅಥವಾ ಇನ್ನೂ ನೋಂದಣಿಯನ್ನು ಮಾಡ್ಕೊಂಡಿಲ್ವೋ ಡೈಲಿ ರೆಗ್ಯುಲರ್ ಆಗಿ ಯಾರು ಯೂಸ್ ಮಾಡ್ತಾ ಇಲ್ವೋ ಅವ್ರಿಗೆ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳು ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತಕ್ಕಂಥ ಒಂದು ಮಾನದಂಡ ಇದು ನೋಡಿ. ಇಲ್ಲೇನಿದೆ ಇಲ್ಲಿ. ಸೊ ಹಿಯರ್ ವಿ ಗೋ. ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೆಳಿಗ್ಗೆ 10 ಗಂಟೆಗೆ ಕರ್ತವ್ಯ ಆ್ಯಪ್ನಲ್ಲಿ ಹಾಜರಾತಿಯನ್ನು ಚೆಕ್-ಇನ್ನಲ್ಲಿ ಹಾಗೂ ಕಚೇರಿಯಿಂದ ನಿರ್ಗಮಿಸುವಾಗ ಚೆಕ್ಔಟ್ನಲ್ಲಿ ದಾಖಲಿಸಲು ಸೂಚನೆಯನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ನಲ್ಲಿ ಲಭ್ಯವಿರುವ ಕರ್ತವ್ಯ ಕ್ಯಾಮ್ಸ್ ಅಂದರೆ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಆ್ಯಪನ್ನು ಬಳಸ್ತಕ್ಕಂಥ ವಿಧಾನ ನೋಡಿ. ಇದೊಂದು ಲಿಂಕ್ ಇದೆ ಇಲ್ಲಿ http://youtube ಅಂತ ಅಂದ್ಬಿಟ್ಟು. ಇದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕ್ತೀನಿ, ಅಥವಾ ಇಲ್ಲ ಅಂತಂದರೆ ನನ್ನ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಇದನ್ನು ಡಿಸ್ಕ್ಲೋಸ್ ಮಾಡ್ತೀನಿ ಲಿಂಕನ್ನು. ಅಂದರೆ ಈ ಕರ್ತವ್ಯ ಆ್ಯಪನ್ನು ಯಾವ ರೀತಿಯಾಗಿ ಬಳಸಬೇಕು, ಅದರ ಸ್ಟೆಪ್ಸ್ ಹೇಗೆ, ಪ್ರೊಸೀಜರ್ ಹೇಗೆ ಅಂತ, ಅದರ ವಿಧಾನ ಹೇಗೆ ಅಂತ ಅದರಲ್ಲಿ ಹೇಳಿದ್ದಾರೆ ಯೂಟ್ಯೂಬಲ್ಲಿ, ಅದನ್ನು ನೋಡ್ಬೋದು. ನೆಕ್ಸ್ಟು, ಈ ಆಡಳಿತ ಇಲಾಖೆಯು ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಹಾಜರಾತಿ ದಾಖಲಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜಿಲ್ಲಾವಾರು ಹಾಗೂ ಕಚೇರಿವಾರು ಮಾಹಿತಿಯನ್ನು ನೋಡಿ. ಈಗ ಎಲ್ಲ ಡಿವಿಷನ್ಗೂ ಏನು ಮಾಡಿಬಿಟ್ಟಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಅದನ್ನು ಒಂದು ಸಾಫ್ಟ್ವೇರನ್ನು ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಈಗ. ಹಾಗಾಗಿ ಯಾರು ಆನ್ ಟೈಮ್ಗೆ ಅಥವಾ ಹಾಜರಾತಿಯನ್ನು ಹಾಕಲ್ವೋ, ಬೇಗ ಬಿಫೋರ್ ಎಕ್ಸಿಟ್ ಹಾಜರಾತಿಯನ್ನು ಸಲ್ಲಿಸಲ್ವೋ ಚೆಕ್ಔಟ್ನಲ್ಲಿ, ಸೊ ಅವರ ಮಾಹಿತಿ ಏನಾಗುತ್ತೆ, AI ತಂತ್ರಾಂಶದ ಮೂಲಕ ಆಯಾ ಇಲಾಖಾ ಮುಖ್ಯಸ್ಥರಿಗೆ ಸ್ವಯಂಚಾಲಿತವಾಗಿ ವರದಿಯನ್ನು ಕಳಿಸುತ್ತೆ. ಆಟೋಮ್ಯಾಟಿಕ್ ಗೊತ್ತಾಗ್ಬಿಡುತ್ತೆ ಎಷ್ಟು ಜನ ಆನ್ ಟೈಮ್ಗೆ ಅಪ್ಡೇಟ್ ಮಾಡಿದರೆ, ಕೆಲವರು ಯಾಕೆ ಅಪ್ಡೇಟ್ ಮಾಡಿಲ್ಲ ಅಂತ. ಸೊ ಏನೇ ಅಲ್ಲಿ ಹೈಲೈಟ್ ಆದರೂ ಕೂಡ, ಸಮಸ್ಯೆ ಆದರೂ ಕೂಡ ಅದು ಇಮಿಡಿಯೇಟು ಆಟೋಮ್ಯಾಟಿಕ್ಕಾಗಿ ಆ ಇಲಾಖೆಯ ಮುಖ್ಯಸ್ಥರಿಗೆ ಸ್ವಯಂಚಾಲಿತವಾಗಿ ವರದಿಯನ್ನು ಕಳಿಸುತ್ತೆ ಅದು. ನೆಕ್ಸ್ಟು, ಎಲ್ಲ ಇಲಾಖೆಯ ಮುಖ್ಯಸ್ಥರು ತಮ್ಮ ವೈಯಕ್ತಿಕ ಲಾಗಿನ್ ಮೂಲಕವಾಗಿ ಕರ್ತವ್ಯ ಡ್ಯಾಶ್ಬೋರ್ಡ್ನಲ್ಲಿ ಪ್ರತಿದಿನ ಕಡ್ಡಾಯವಾಗಿ ಹಾಜರಾತಿಯ ವರದಿಯನ್ನು ಪರಿಶೀಲಿಸಬೇಕು ಹಾಗೂ ಹಾಜರಾತಿ ದಾಖಲಿಸಿದವರಿಗೆ ಸೂಕ್ತ ಸೂಚನೆ ನೀಡಬೇಕು. ಅಂದರೆ ಅವರವರ ಒಂದು ಇಂಡಿವಿಜುವಲ್ ಲಾಗಿನ್ ಅಂತ ಏನಿರ್ತಿದೆ, ಆ ಇಲಾಖೆಯ ಮುಖ್ಯಸ್ಥರು ಅವರು ಹ್ಯಾಂಡ್ ಓವರ್ ಮಾಡ್ತಿರ್ತಾರೆ, ಸೂಪರ್ವೈಸ್ ಮಾಡ್ತಿರ್ತಾರೆ. ಸೊ ಎಷ್ಟೆಷ್ಟು ಯಾವೆಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಹೇಗೆಲ್ಲ ಹಾಜರಾತಿಯನ್ನು ಸರಿಯಾಗಿ ಅವರು ಅಪ್ಡೇಟ್ ಮಾಡ್ತಿರೋ ಇಲ್ವಾ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅದನ್ನು ಸೂಪರ್ವೈಸ್ ಮಾಡಬೇಕು. ಇನ್ ಕೇಸ್ ಆ ರೀತಿ ಯಾರಾದರೂ ಸರಿಯಾಗಿ ಮಾಡಲಿಲ್ಲ ಅಂತ ಕಂಡು ಬಂದಾಗ ಅವರಿಗೆ ಸೂಕ್ತ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಚೇರಿ ಕರ್ತವ್ಯದ ಮೇಲೆ ಪ್ರವಾಸದಲ್ಲಿದ್ದರೆ, ಇನ್ ಕೇಸ್ ಕೆಲಸದ ನಿಮಿತ್ತ ಅವರೇನಾದರೂ ಬೇರೆ ಕಡೆ ಇದ್ದರೆ, ಪ್ರವಾಸದಲ್ಲಿದ್ದರೆ, ಅಲ್ಲಿಯೇ OOD ಆಪ್ಷನ್ನಲ್ಲಿರತಕ್ಕಂಥ ಪ್ರವಾಸದ ಉದ್ದೇಶವನ್ನು ನಮೂದು ಮಾಡಿ ಹಾಜರಾತಿಯನ್ನು ದಾಖಲಿಸಲು ಸೂಚಿಸಿದೆ. ಹಾಗೂ ಇದನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಏನು ಮಾಡಬೇಕು, ಅಪ್ರೂವಲ್ ಪಾಸ್ ಮಾಡಬೇಕು. ಇನ್ ಕೇಸ್ ಕೆಲಸದ ನಿಮಿತ್ತ ಹೊರಗಡೆ ಹೋದಾಗ ಏನಾಗಬೇಕು, ಅಲ್ಲಿ OOD ಆಪ್ಷನ್ ಇರ್ತಿದೆ, ಅಲ್ಲಿ ನಮೂದು ಮಾಡಬೇಕು ಅದರ ಪರ್ಪಸನ್ನು. ಅಷ್ಟೇ ಅಲ್ಲ, ಅದಾದ ನಂತರ ಇಲಾಖೆಯ ಮುಖ್ಯಸ್ಥರು ಅವರೇನು ನಮೂದು ಮಾಡ್ತಾರೆ ಕೆಲಸದ ನಿಮಿತ್ತ ಹೊರಗಡೆ ಹೋದಾಗ ಅದನ್ನು ಅಪ್ರೂವಲ್ ಮಾಡಬೇಕು. ಆವಾಗ ಅಕ್ಸೆಪ್ಟ್ ಆಗಿಬಿಡುತ್ತೆ ಅದು. ಆವಾಗ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಏನಾಗುತ್ತೆ, ಅದು ಎಲ್ಲವೂ ಸಬ್ಮಿಟ್ ಆಗಿದೆ ಅಂತ ಗೊತ್ತಾಗುತ್ತೆ ಆವಾಗ. ಈ ಆದೇಶವನ್ನು ಅತ್ಯಂತ ತುರ್ತು ಮತ್ತು ಕಡ್ಡಾಯವೆಂದು ಪರಿಗಣಿಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ನೋಡಿ, ಅದು ಈವ್ನಿಂಗ್ ಸೆಷನಲ್ಲಿ ಇದು ಬಂದಿದೆ ಅಂತಂದರೆ ಟಿಪ್ಪಣಿ ಚೀಫ್ ಸೆಕ್ರೆಟರಿ ಕಡೆಯಿಂದ
ತಕ್ಷಣದಿಂದ ಜಾರಿಗೆ ಬರುವಂತೆ ಅಂತ ಇಮಿಡಿಯೇಟ್ ನಾಳೆಯಿಂದನೇ ಜಾರಿಗೆ ಬರುತ್ತೆ ಅಂತ ಅದು ಆಯಿತಾ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಸೊ ಎವ್ರಿವನ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಿಬ್ಬಂದಿಗಳು ಯಾರೆಲ್ಲ ಇದ್ದಾರೆ, ಯಾರು ಈ ಕರ್ತವ್ಯ ಮತ್ತು ಈ ಕಾಮ್ಸ್ ಅಪ್ಲಿಕೇಶನ್ ಮುಖಾಂತರವಾಗಿ ಹಾಜರಾತಿಯನ್ನು ಸಲ್ಲಿಸಿದಾರೋ ಅವರು ಆನ್ ಟೈಮ್ ಚೆಕ್ ಇನ್ ಆ್ಯಂಡ್ ಆನ್ ಟೈಮ್ ಚೆಕ್ಔಟ್ ಈ ಪ್ರಾಸೆಸ್ ಮಾಡಲೇಬೇಕು ಕಡ್ಡಾಯವಾಗಿ ಅಂತಕ್ಕಂಥ ರೂಲ್ಸನ್ನು ಈಗ ಮಾಡಿರುವಂಥದ್ದು. ನೋಡಿ ಯಾರ್ಯಾರಿಗೆ ಪ್ರತಿ ಹೋಗಿರುವಂಥದ್ದು ನೋಡಿ ಎಲ್ಲ ಅದನ್ನು ಕೊಟ್ಟಿದ್ದಾರೆ. ಎಲ್ಲ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸೆಕ್ರೆಟರಿಗಳು, ಎಲ್ಲ ಇಲಾಖಾ ಮುಖ್ಯಸ್ಥರು, ಎಲ್ಲ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಪ್ರತಿ ಮಾಹಿತಿ ಹಾಗೂ ಅಗತ್ಯ ಕ್ರಮಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳವರ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಈ ಆಡಳಿತ ಇಲಾಖೆ ಅಂತ ಹೇಳಿದ್ದಾರೆ ಇದನ್ನು. ಹಾಗಾಗಿ ಸೊ ಈ ತಕ್ಷಣವೇ ಜಾರಿ ಅಂತಂದರೆ ಇದು ಆಲ್ಮೋಸ್ಟ್ ನಾಳೆಯಿಂದ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಹಾಗಾಗಿ ಸೊ ಆಟೋಮ್ಯಾಟಿಕ್ AI ಮುಖಾಂತರವಾಗಿ ಯಾರು ಎಷ್ಟು ಟೈಮ್ಗೆ ಹಾಜರಾತಿ ಸಲ್ಲಿಸಿದ್ದಾರೋ, ಏನಾದರೂ ಹಾಜರಾತಿ ಸಲ್ಲಿಸ್ತಾ ಇದ್ದರೆ, ರಿಜಿಸ್ಟರ್ ಮಾಡ್ಕೊಳ್ಳದೇ ಇದ್ದರೆ, ನಿರಂತರವಾಗಿ ಬಳಸ್ತಾ ಇದ್ದರೆ, ಏನೇ ಸಮಸ್ಯೆ ಯಾರಿಂದ ಆದರೂ ಕೂಡ ಅದು ಇಮಿಡಿಯೇಟು ಸೊ AI ಮುಖಾಂತರವಾಗಿ ಸ್ವಯಂಚಾಲಿತವಾಗಿ ಅದು ವರದಿಯನ್ನು ಸೆಂಡ್ ಮಾಡಿಬಿಡುತ್ತೆ ಆ ಇಲಾಖೆಯ ಮುಖ್ಯಸ್ಥರಿಗೆ. ಹಾಗಾಗಿ ಇದನ್ನು ಸ್ಟ್ರಿಕ್ಟಾಗಿ ಈ ಟಿಪ್ಪಣಿಯಲ್ಲಿ ಇಷ್ಟೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಇಮಿಡಿಯೇಟ್ ಇದನ್ನು ಹೇಳಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಇವೆಲ್ಲವನ್ನು ಹೇಳಿದೆ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.